ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯುತ್ತಿದ್ದರೆ ಯುವಕರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವುದನ್ನು ಬಿಟ್ಟು ಪೊಲೀಸರಿಗೆ ತಿಳಿಸುವಂತೆ ಜಿಲ್ಲೆಯ ಯುವಕರಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟೆ ಮನವಿ ಮಾಡಿದ್ದಾರೆ. ಹೋಳಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಬೀದರ್ ನಗರದ ಪೊಲೀಸ್ ಭವನದಲ್ಲಿ ಆಯೋಜಿಸಲಾದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿಯವರು ಹೋಳಿ ಮತ್ತು ರಂಜಾನ್ ಹಬ್ಬಗಳನ್ನು ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗದಂತೆ ಆಚರಿಸಬೇಕು. ಜಿಲ್ಲೆಯ ವಿವಿಧ ಧರ್ಮದ ಮುಖಂಡರುಗಳಲ್ಲಿ ಕೇಳಿಕೊಂಡು ತಮ್ಮ ಧಾರ್ಮಿಕ ಸ್ಥಳಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳನ್ನು ನಡೆಯುವ ಬಗ್ಗೆ ಅನುಮಾನವಿದ್ದರೆ ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಿ ಅಥವಾ ನೇರವಾಗಿ ನಮ್ಮನ್ನು ಸಂಪರ್ಕಿಸಿ ಎಂದು ತಿಳಿಸಿದ್ದಾರೆ. ಇನ್ನು ಯುವಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯುತ್ತಿದ್ದರೆ ಯುವಕರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವುದನ್ನು ಬಿಟ್ಟು ಪೊಲೀಸರಿಗೆ ತಿಳಿಸಿ ಎಂದು ಮನವಿ ಮಾಡಿದ್ದಾರೆ. ವಿಶಾಲ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಬೀದರ್. ಕವರ್ಸ್ ಆಗಲಿ, ಅದ್ರ ಮೇಲೆ ಪಾಲಿಥಿನ್ ಕವರ್ಸ್ ಆಗಲಿ, ಪ್ಲಾಸ್ಟಿಕ್ ಕವರ್ಸ್ ಆಗಲಿ, ಏನಾದರೂ ಅಂಥದ್ದೇನಾದರೂ ಮಾಡಿ ಸೊ ದಟ್ ಯಾವ ಧರ್ಮಕ್ಕೂ ಅವಮಾನ ಆಗದಂತೆ ನೋಡ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತೇವೆ. ಒಂದು ವೇಳೆ ಅಂಥದ್ದೇನಾದರೂ ಅಭ್ಯಂತರ ಅಥವಾ ಏನಾದರೂ ನಿಮಗೇನಾದರೂ ಅಬ್ಜೆಕ್ಷನ್ಸ್ ಇದ್ದು ಓಕೆ, ಮುಂಚಿತವಾಗಿ ತಿಳಿಸಿ. ಲೋಕಲ್ ಪೊಲೀಸ್ ಸ್ಟೇಷನ್ ತಿಳಿಸಿ. ಇಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ಸ್ ಬೇರೆ ಬೇರೆ ಕೆಲಸದಲ್ಲಿ ಬಿಸಿ ಇದ್ದು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದಾಗ ದಯವಿಟ್ಟು ನನಗಾದರೂ ಒಂದು ವಾಟ್ಸಪ್ ಮಾಡಿ, ಇಲ್ಲಿ ಸ್ವಲ್ಪ ಈ ರೀತಿ ಮಾಡ್ತಾರೆ, ನಮಗೆ ಈ ರೀತಿ ಆಗಬಾರ್ದು, ಅನ್ನೆಸೆಸರಿ ಎರಡು ಕೋಮುಗಳ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು ಅಂತ ಹೇಳಿ. ಅದೇ ರೀತಿ ಹುಡುಗರು ಒಂದು 10-15 ಹುಡುಗರು ಸೇರಿಕೊಂಡು ಆ ಫೆಸ್ಟಿವಲ್ ಮೋಡಲ್ಲಿ ಬೈಕ್ ರ್ಯಾಲಿಗಳು ಮಾಡ್ಕೊಳ್ತಾರೆ, ವೀಲಿಂಗ್ ಮಾಡ್ಕೊಂಡು ಹೋಗೋದು, ಕೆಲವೊಂದು ಸತಿ ಟೆಂಪಲ್ಸ್ ಮುಂದೆ ಮಾಸ್ಕ್ ಮುಂದೆ ವೀಲಿಂಗ್ಸ್ ಮಾಡ್ಕೊಂಡು ಹೋಗೋದು, ಇಂಥದ್ದಿದ್ದಾಗ ಕೂಡ ಅನ್ನೆಸೆಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗ್ತವೆ. ಅಂಥ ವಿಷಯಗಳನ್ನು ಕೂಡ ದಯವಿಟ್ಟು ನನ್ನ ಗಮನಕ್ಕೆ ತಗೊಂಡು ಬನ್ನಿ. ಎನಿಬಡಿ ಪ್ಲೀಸ್ ವಾಟ್ಸ್ಆಪ್ ಮೀ, ಟೆಕ್ಸ್ಟ್ ಮೀ. ಓಕೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹರಡಿಸುವುದು ಅಥವಾ ನೀವೇ ಖುದ್ದಾಗಿ ಒಂದು ವಾಟ್ಸಪ್ ಅಕೌಂಟಲ್ಲಿ ಅಥವಾ ಫೇಸ್ಬುಕ್ ಅಕೌಂಟಲ್ಲಿ, ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಯಾವುದೋ ಒಂದು ಟ್ಯಾಗ್ಲೈನ್ ಬರೆದುಬಿಟ್ಟು ಇದನ್ನು ನಾನು ಬಹಳಷ್ಟು ವೈರಲ್ ಮಾಡಿಬಿಟ್ರೆ ನ್ಯಾಯ ಸಿಗ್ತದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಯಾವ ವಾಟ್ಸಪ್ಪಿಂದ, ಯಾವ ಫೇಸ್ಬುಕ್ ಅಕೌಂಟಿಂದ, ಇನ್ಸ್ಟಾಗ್ರಾಮ್ ಅಕೌಂಟಿಂದ ನ್ಯಾಯ ಅಂತೂ ಸಿಗಲ್ಲ. ಕೊನೆಗೂ ಸರ್ಕಾರ, ಅಡ್ಮಿನಿಸ್ಟ್ರೇಷನ್, ಆಡಳಿತ ಮಾತ್ರನೇ ಅದನ್ನು ಸರಿಪಡಿಸಬೇಕಾಗ್ತದೆ. ಸೊ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಡು ಬನ್ನಿ. ಅಂಥದ್ದೇನಿದ್ರು ನೀವು ಅಟೆಂಡ್ ಮಾಡಿ ಶಾಂತಿ ಸಮಾಧಾನಗಳನ್ನು ಕಾಪಾಡುವ ಕೆಲಸ ನಾವು ಮಾಡ್ತೇವೆ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಓಕೆ, ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ನಾನು ನೋಡಿದೆ ಇದೇ ರೀತಿ ನೋಡಿ, ನಮ್ಮ ಮಂದಿರ ಮುಂದೆ ಇವರು ಈ ರೀತಿ ಬೈಕ್ ರ್ಯಾಲಿ ಅಂತ ಹೇಳಿ ಜೋರಾಗಿ ಕೂಗ್ಕೊಳ್ತಾ ಹೋಗ್ತಾ ಇದ್ರು ಅಂತ ಒಂದು ವಿಡಿಯೋ ನನಗೆ ವಿಡಿಯೋ ಫಾರ್ವರ್ಡ್ ಮಾಡಿದ್ದಾರೆ. ನಾನು ತಕ್ಷಣ ನಮ್ಮ ಪೊಲೀಸ್ ಗ್ರೂಪಲ್ಲಿ ಹಾಕಿಬಿಟ್ಟು ಎಲ್ಲಾಗಿದೆ, ಏನಾಗಿದೆ, ಇನ್ನೂ ಬೈಕ್ ರ್ಯಾಲಿ ನಡೀತಾ ಇದೆಯಾ ತಿಳ್ಕೊಳ್ಳಿ ಅಂತ ನಾನು ಹಾಕಿದ್ದೆ. ಬಟ್ ಅಷ್ಟೊಂದು ಅದೇ ವಿಡಿಯೋನ ಇನ್ನೊಂದು 10 ಗ್ರೂಪ್ಗಳಲ್ಲಿ ಶೇರ್ ಮಾಡಿಬಿಟ್ಟಿದ್ವಿ. 10 ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ರೆ ನ್ಯಾಯ ಸಿಗ್ತದೆ, ಸರಿಪಡಿಸಬೇಕಾಗ್ತದೆ, ಅದರಿಂದ ಏನು ಉಪಯೋಗ ಇಲ್ಲ. ಸೊ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಡು ಬನ್ನಿ ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಕೆಲವು ಹಬ್ಬಗಳಿಗೆ ನೈಟ್ 12, 1 ಗಂಟೆ, 2 ಗಂಟೆ ತನಕ ಪರ್ಮಿಷನ್ ಕೊಡಿ ಅಂತ ಹೇಳಿದ್ವಿ. ರೈಟ್, ನಾವು ನೈಟ್ ಜಾಗರಣೆ ಇರುತ್ತೇವೆ, ಜಾಗರಣೆಗೆ ಇದಾದ ನಮ್ಮದು ಸ್ವಲ್ಪ ನೈಟ್ 1 ಗಂಟೆ 2 ಗಂಟೆ ತನಕ ನಮಗೆ ಅಂಗಡಿಗಳನ್ನು ತೆರೆಯುವುದಕ್ಕೆ ನಮಗೆ ಅವಕಾಶ ಕೊಡಿ ಅಂತ ನೀವೇ ಕೇಳಿದ್ರಿ. ಸೊ ಪಬ್ಲಿಕ್ ಸೆಂಟಿಮೆಂಟ್ಸ್ಗೆ ನಾವು ವ್ಯಾಲ್ಯೂ ಕೊಟ್ಟು ನಾವು ಕೊಟ್ಟಿದ್ದೇವೆ. ಸೊ ಅಂಥ ಸಂದರ್ಭದಲ್ಲಿ ಅಲ್ಲಿ ಲಾ ಅಂಡ್ ಆರ್ಡರ್, ಅಲ್ಲಿ ಶಾಂತಿಯನ್ನು ಕಾಪಾಡುವ ಜವಾಬ್ದಾರಿ ಯಾರಿಗಿರ್ತದೆ ಹೇಳಿ? ಅಂಗಡಿಗಳನ್ನು ಓಪನ್ ಮಾಡಿ ವ್ಯಾಪಾರ ಮಾಡಿಕೊಳ್ತಿರುವ ವ್ಯಾಪಾರಸ್ಥರ ಮೇಲೆ ಇರ್ತದೆ. ನೈಟ್ 1 ಗಂಟೆ 2 ಗಂಟೆಗೆ ಬಂದು ಆ ಅಂಗಡಿಗಳಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕಂತ ಹೊರಗಡೆ ಬಂದಿದ್ದ ಅವರ ಮೇಲೆ ಇರ್ತದೆ, ಗ್ರಾಹಕರ ಮೇಲೆ ಇರ್ತದೆ, ಅಂಗಡಿ ವ್ಯಾಪಾರಸ್ಥರ ಮೇಲೆ ಇರ್ತದೆ. ಸೊ ದಯವಿಟ್ಟು ನೀವು ಎಷ್ಟು ದಿನ ಆ ರೀತಿ ಶಾಂತಿ ಈ ಲಾ ಅಂಡ್ ಆರ್ಡರ್ನ ಕಾಪಾಡ್ಕೊಳ್ತಾ ಬರ್ತೀರೋ ಅಷ್ಟು ದಿನ ನಿರ್ಣಯ ಆದಾಗ ಎಲ್ಲರಿಗೂ ಅದು ಇಂಪ್ಯಾಕ್ಟ್ ಆಗ್ತದೆ. ಏನಾದರೂ ಒಂದು ಘಟನೆ ಆದಾಗ ಬೇಡ, ಏನು ಬೇಡ, 10 ಗಂಟೆಗೆ ಎಲ್ಲರೂ ಅಂಗಡಿಗಳನ್ನು ಸ್ಟಾಪ್ ಮಾಡಿಬಿಡಿ, ಬಂದ್ ಮಾಡಿಬಿಡಿ ಅಂತ ಹೇಳಬೇಕಾಗ್ತದೆ. ನಾನು ಏನು ಪಾಯಿಂಟ್ ಹೇಳಬೇಕಂತ ನಾವು ಅರ್ಥ ಆಗ್ತಾ ಇದ್ದೇನೆ. ಸೊ ರಿಲ್ಯಾಕ್ಸೇಷನ್ ಕೇಳಿದ್ದು ನೀವು ಅಂದಾಗ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋ ಜವಾಬ್ದಾರಿ ಕೂಡ ಹೆಚ್ಚಿಗೆ. ಸೊ ಅದನ್ನು ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಕೆಲವರು ನಿಮ್ಮಲ್ಲಿ ನನ್ನ ಬಗ್ಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ ತುಂಬ ಧನ್ಯವಾದಗಳು. ನಾನು ಬಂದಾಗ 0 ಕ್ರೈಮ್ ಆಗಲ್ಲ ಅಂತ ಹೇಳಿದ್ರೆ ತುಂಬ ಧನ್ಯವಾದಗಳು. ಬಟ್ ನಾನಂತೂ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಅಟ್ ಆಲ್.
ಜಿಲ್ಲೆಯಲ್ಲಿ ಇನ್ನೂ ಬಹಳಷ್ಟು ಆಗಬೇಕಿದೆ. ಯಾವ ದಿನ ಬೀದರಲ್ಲಿ ಓಪನ್ ಪಬ್ಲಿಕ್ಕಲ್ಲಿ ಕ್ರೈಮ್ ಮಾಡುವುದು ಸ್ಟಾಪ್ ಮಾಡ್ತಾರೆ. ಓಪನ್ ಪಬ್ಲಿಕ್ಕಲ್ಲಿ ಮಚ್ಚು ತಗೊಂಡು, ಚಾಕು ತಗೊಂಡು ಕಡಿಯುವುದು, ಚುಚ್ಚುವುದು, ನ್ಯೂಸೆನ್ಸ್ ಮಾಡುವುದು, ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡುವುದು, ಮರ್ಡರ್ಗಳನ್ನು ಮಾಡುವುದು, ಮಾರಣಾಂತಿಕ ಹಲ್ಲೆಗಳನ್ನು ಮಾಡುವುದು ಸ್ಟಾಪ್ ಮಾಡ್ತಾರೋ ಆವಾಗ ಐ ಥಿಂಕ್ ಎಸ್ ಬೀದರ್ ಇಸ್ ವೆರಿ ಪ್ಲೆಸೆಂಟ್ ಪ್ಲೇಸ್ ಅಂತ ನಾನು ನಂಬ್ತೇನೆ. ಯಾವ ದಿನ ಗುಂಪಾ ಸರ್ಕಿಲಲ್ಲಾಗಲಿ, ನಮ್ಮ ಔಟ್ಸ್ಕಟ್ಸ್ ಚಿಕ್ಕಪೇಟೆ ಸರ್ಕಿಲಲ್ಲಾಗಲಿ 2 ಗಂಟೆ 1 ಗಂಟೆಗಾದರೂ, ನೈಟ್ 3 ಗಂಟೆಗಾದರೂ ಯಾರಾದರೂ ಒಬ್ಬರು ಹೆಣ್ಮಗಳು ಯಾವುದೋ ಒಂದು ವಿಷಯಕ್ಕೆ ರೋಡ್ ಮೇಲೆ ಬಂದಾಗ ಸ್ವೇಚ್ಛವಾಗಿ ಧೈರ್ಯದಿಂದ ರೋಡ್ ಮೇಲೆ ನಡೆಯೋಕ್ಕೆ, ರಿಂಗ್ ರೋಡಲ್ಲಿ ಎಲ್ಲ ಕಡೆ ನಡೆಯೋಕ್ಕೆ ಯಾವಾಗ ಅವರಿಗೆ ಸುರಕ್ಷಿತ ಅನಿಸ್ತದೋ ಆವಾಗ ಐ ಥಿಂಕ್ ಬೀದರ್ ಈಸ್ ವೆರಿ ಸೇಫ್. ಯಾವಾಗ ನಮ್ಮ ಎಲ್ಲ ಹುಡುಗರು ಈ ಕಾಫ್ ಸಿರಪ್ಗಳು, ಈ ಟ್ಯಾಬ್ಲೆಟ್ಗಳು, ಈ ಗಾಂಜಾ ಸೇವನೆಯಿಂದ ಕಂಪ್ಲೀಟ್ಲಿ ಹೊರಗಡೆ ಬರ್ತಾರೋ ಆವಾಗ ಎಸ್ ನಾವು ಪೊಲೀಸರು 100% ಸಕ್ಸಸ್ ಆಗಿದ್ದೇವೆ ಅಂತ ನಂಬ್ತೇವೆ. ಯಾವಾಗ ನಮ್ಮ ಇರಾನಿ ಗಲ್ಲಿದಿಂದ ಕೂಡ ಹುಡುಗರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ತಾರೆ, ಯಾವಾಗ ನಮ್ಮ ಕುಂಬಾರವಾಡ ಅಂಥ ಗಲ್ಲಿಗಳಿಂದ, ಮಂಗಲ್ಪೇಟೆ ಗಲ್ಲಿಗಳಿಂದ ಕೂಡ ಹುಡುಗರು ಚೆನ್ನಾಗಿ ಓದ್ಕೊಂಡು ದೊಡ್ಡ ದೊಡ್ಡ ಹುದ್ದೆಗಳಿಗೆ, ದೊಡ್ಡ ದೊಡ್ಡ ಆಫೀಸರ್ಗಳಾಗ್ತಾರೋ ಆವಾಗ ಎಸ್ ಬೀದರಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ನಾನು ನಂಬ್ತೇನೆ. ಯಾವಾಗ ಬೀದರ್ ಜಿಲ್ಲೆಯಲ್ಲಿ ಒಂದು ಅಪ್ರಾಪ್ತಿಯ ಹುಡುಗಿಯ ಮೇಲೆ ಕೂಡ ಪೋಕ್ಸೋ ಆಗುವುದಿಲ್ವೋ, ಲೈಂಗಿಕ ಕಿರುಕುಳ ಆಗುವುದಿಲ್ವೋ, ಯಾವಾಗ ಪ್ರೀತಿ ಗೀತೆ ಅಂತ ಹೇಳಿ ಅಪ್ರಾಪ್ತ ವಯಸ್ಸಿನ ಹುಡುಗಿಯರು ಓಡಿ ಹೋಗುವುದಿಲ್ವೋ, ಚೆನ್ನಾಗಿ ಓದಿಕೊಂಡು ಅವರು ಕೂಡ ಒಳ್ಳೆಯ ಹುದ್ದೆಗಳನ್ನು, ಒಳ್ಳೆಯ ಫ್ಯೂಚರನ್ನು ಪಡೀತಾರೋ ಆವಾಗ ನಾನು ಬೀದರ್ ಕಂಪ್ಲೀಟ್ಲಿ ಸಕ್ಸಸ್ ಅಂತ ನಾನು ನಂಬ್ತೇನೆ. ಯಾವಾಗ ಕ್ಷುಲ್ಲಕ ವಿಷಯಗಳ ಬಗ್ಗೆ, ಸಣ್ಣ ಸಣ್ಣ ವಿಷಯಗಳ ಬಗ್ಗೆ, ಆ ಧರ್ಮ ಈ ಧರ್ಮ, ಆ ಸಿದ್ಧಾಂತ ಈ ಸಿದ್ಧಾಂತ ಅಂತ ಹೇಳಿ ಜಗಳ ಮಾಡಿಕೊಳ್ಳದೆ ಫೇಸ್ಬುಕ್ಗಳಲ್ಲಿ, ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಬೇರೆ ಧರ್ಮದ ಬಗ್ಗೆ, ಬೇರೆ ಸಮುದಾಯದ ಬಗ್ಗೆ ಯಾವುದೇ ರೀತಿಯ ಅಗೌರವವಾಗಿ ಕಾಮೆಂಟ್ಸ್ ಮಾಡಲಾರದೆ ಎಲ್ಲರೂ ಸೌಹಾರ್ದತೆಯಿಂದ ನಡೆದುಕೊಳ್ತಾರೋ ಆವಾಗ ಐ ಥಿಂಕ್ 100% ನಮ್ಗೆ ಸಕ್ಸಸ್ ಆಗಿದೆ, ಎಲ್ಲರೂ ಸಮಾಧಾನದಲ್ಲಿದ್ದಾರೆ, ಬೀದರ್ ಪೊಲೀಸ್ ಸಕ್ಸಸ್ ಆಗಿದೆ ಅಂತ ನಾನು ನಂಬ್ತೇನೆ. ಯಾವಾಗ ಊರು ಕೊನೆಗೆ ಲಾಸ್ಟಿಗಿದ್ದ ಮನೆಯಲ್ಲಿ ಕೂಡ ಕಳ್ಳತನಗಳು ಆಗದಂತೆ ಎಲ್ಲರೂ ಅವರವರ ಮನೆಗಳು, ಅವರವರ ಆಸ್ತಿಗಳು ಸುರಕ್ಷಿತವಾಗಿರ್ತಾವೋ ಆವಾಗ ನಾನು 100% ನಮ್ಮ ಪೊಲೀಸಿಗೆ ಸಕ್ಸಸ್ ಆಗಿದೆ ಅಂತ ನಂಬ್ತೇನೆ. ಸೊ ಇಷ್ಟೆಲ್ಲ ಇವೆ ಇನ್ನು ಮಾಡಬೇಕಾಗಿತ್ತು. ಪ್ರತಿಯೊಂದು ಗಲ್ಲಿಯಲ್ಲಿ, ಪ್ರತಿಯೊಂದು ಕಡೆ ನಮ್ಮ ಕಮಾಂಡ್ ಸೆಂಟರ್ ಕ್ಯಾಮೆರಾಸ್ ನೋಡ್ತಾ